ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಆಹಾರದ ತ್ರೈವಿಧ್ಯ, ಸಾತ್ವಿಕವಾದ ಆಹಾರ ಯಾವುದು, ರಾಜಸವಾದ ಆಹಾರ ಯಾವುದು, ತಾಮಸವಾದ ಆಹಾರ ಯಾವುದು, ಇದರ ಬಗ್ಗೆ ಬಹಳ ಚೆನ್ನಾಗಿ ತಾನು ವಿವರಣೆಯನ್ನು ಕೊಟ್ಕೊಂಡು ಹೋದ. ಹಾಗಿದ್ದರೂ ಕೂಡ ನಮಗೆ ಈ ವಿಷಯದಲ್ಲಿ ಸಂಶಯ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾಕೆ ಅಂತ ಹೇಳಿದರೆ, ಇವಾಗ ಯಾರೋ ಒಂದು ತಿರುಪತಿಯ ಪ್ರಸಾದ ಅಂತ ತಂದುಕೊಟ್ರು ನಮಗೆ. ತಿರುಪತಿ ಪ್ರಸಾದ ಲಾಡು ಅಂತ ತಂದುಕೊಟ್ರು ನಮಗೆ. ವಾಸ್ತವಿಕವಾಗಿ ಅವರು ತಂದುಕೊಡ್ಬೇಕಾದ್ರೆ ಅದು ಒಂಥರ ಹಾಳಾದ ವಾಸನೆ ಬರ್ತಾ ಇದೆ, ಹಾಳಾಗಿದೆ, ಅದು ಅಂಥ ವಾಸನೆ ಬರ್ತಾ ಇದೆ. ಆದರೆ ಅವರು ತಿರುಪತಿಯ ಲಡ್ಡಿದು ಪ್ರಸಾದ ಅಂತ ಕೊಡ್ತಾ ಇದ್ದಾರೆ. ಇವಾಗ ನಾವೇನು ಮಾಡಬೇಕು? ಅದನ್ನು ಇವಾಗ ಸ್ವೀಕಾರ ಮಾಡಬೇಕಾ ಬಿಡಬೇಕಾ? ಯಾಕಂತ ಹೇಳಿದರೆ, ನೀವಿಲ್ಲಿ ಹೇಳಿದ ಪ್ರಕಾರ ಯಾತಯಾಮಂ ಗತರಸಂ ಅಂತ ಹೇಳಿದಾಗೆ ಯಾವುದು ಅದರ ರುಚಿ ಕಳ್ಕೊಂಡಿದೆಯೋ ಅದು ತಾಮಸವಾದ ಆಹಾರ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ಅವರು ತಿರುಪತಿ ವೆಂಕಟೇಶ್ವರನ ಪ್ರಸಾದ ಅಂತ ಕೊಡ್ತಾ ಇದ್ದಾರೆ. ಇವಾಗ ಪ್ರಸಾದ ಅಂತ ಹೇಳಿ ನಾವು ಅದನ್ನು ಸ್ವೀಕಾರ ಮಾಡಬೇಕಾ, ಅಥವಾ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ತಾಮಸವಾದ ಪದಾರ್ಥ ಅಂತ ಹೇಳಿದ್ದಾನೆ ಅಂತ ಅದನ್ನು ನಾವು ಬಿಡಬೇಕಾ? ಏನು ಮಾಡಬೇಕು ಅಂದರೆ, ಇಂಥದ್ದೆಲ್ಲ ಸಂದಿಗ್ಧಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಹೌದು ಅದು ಪ್ರಸಾದವೇ ಆಗಿರ್ಬೋದು, ಆದರೆ ಪ್ರಸಾದ ಅನ್ನುವಂಥದ್ದು ಯಾವಾಗ ಪ್ರಸಾದ ಆಗುತ್ತದೆ ಅಂತ ಹೇಳಿದರೆ ಅದು ಸಾತ್ವಿಕವಾಗಿದ್ದಾಗ ಮಾತ್ರ. ಇದು ನಾವು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು. ಯಾಕಂತ ಹೇಳಿದರೆ, ಇಲ್ಲಿ ಯಾವುದು ಸಾತ್ವಿಕವಾದ ಆಹಾರ ಅಂತ ಕೃಷ್ಣ ಹೇಳಿದ, ಅದು ದೇವರು ಯಾವತ್ತೂ ಸ್ವೀಕಾರ ಮಾಡುವ ಆಹಾರವೇ ಆಗಿರ್ತದೆ. ಯಾಕಂದರೆ ಯಾವತ್ತೂ ದೇವರು ರಾಜಸವಾದ ತಾಮಸವಾದ ಆಹಾರವನ್ನು ಸ್ವೀಕಾರ ಮಾಡುವುದೇ ಇಲ್ಲ, ಸಾತ್ವಿಕವಾದ ಆಹಾರವನ್ನೇ ಸ್ವೀಕಾರ ಮಾಡುವುದು ದೇವರು. ಅದಕ್ಕಾಗಿ ಇವಾಗ ಲಡ್ಡು ತಂದುಕೊಟ್ಟಿದ್ದಾರೆ. ಈ ಲಡ್ಡು ದೇವರು ಸ್ವೀಕಾರ ಮಾಡಬೇಕಾದ್ರೆ ಅದು ಸಾತ್ವಿಕವಾಗೇ ಇತ್ತು, ಅದು ಹಾಳಾಗಿರಲಿಲ್ಲ. ಅದರಲ್ಲಿ ಅದು ಹಾಳಾದ ವಾಸನೆ ಬರ್ತಾ ಇರಲಿಲ್ಲ. ಅವಾಗ ಒಳ್ಳೆ ಪರಿಮಳ ಇತ್ತು, ಒಳ್ಳೆ ಅದರಲ್ಲಿ ರುಚಿ ಇತ್ತು, ಚೆನ್ನಾಗಿತ್ತದು. ಆದರೆ ಇವಾಗ ನನ್ನ ಕೈಗೆ ಬರಬೇಕಾದ್ರೆ, ಯಾಕಂದರೆ ಅವ್ರು ಮನೇಲಿ ತಂದಿಟ್ಟಿರಬೇಕು ಲಾಡನ್ನು, 1 ತಿಂಗಳಾಗೋಗಿದೆ, ಈಗ ನನಗೆ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹಾಳಾಗಿ ಹೋಗಿದೆ. ಅದರಿಂದಾಗಿ ಈಗ ಅದನ್ನು ಪ್ರಸಾದ ಅಂತ ನಾವು ಪರಿಗಣನೆ ಮಾಡಲಿಕ್ಕೆ ಬರುವುದಿಲ್ಲ, ಇವಾಗ ಹಾಳಾಗಿ ಹೋಗಿರುವುದರಿಂದಾಗಿ. ಹಾಗಿದ್ರೆ ಅದನ್ನು ಏನು ಮಾಡೋಣ, ಎಷ್ಟು ಬಿಡೋಣ ಅಂತ ಹೇಳಿದರೆ, ಇಲ್ಲ, ಅದನ್ನು ಎಸಿಲಿಕ್ಕೂ ಹೋಗಬೇಡಿ. ಯಾಕಂತ ಹೇಳಿದರೆ ದೇವರ ಪ್ರಸಾದ ಅಂತ ಅದಕ್ಕೊಂದು ಹೆಸರಿಟ್ಟಿದ್ದಾರಲ್ವ. ಅದಕ್ಕೇನು ಅಂದರೆ, ಅದನ್ನು ತಿನ್ನುವುದು ಯೋಗ್ಯ ಅಲ್ಲ, ಎಸೆಯುವುದು ಯೋಗ್ಯ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಯಾವುದಾದ್ರೂ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಈ ರೀತಿ ನಾವು ಹಾಕಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾರೂ ತುಳಿಯದೇ ಇರುವಂತಹ ಜಾಗ, ಅಥವಾ ಈ ತುಂಬ ಗಲೀಜಾಗದಂತಹ ಜಾಗ ಅಂತ ಒಂದು ಶುದ್ಧವಾದ ಜಾಗದಲ್ಲಿ ಅದನ್ನು ನಾವು ವಿಸರ್ಜನೆಯನ್ನು ಮಾಡುವಂಥದ್ದು ಪ್ರಸಾದ ಅನ್ನುವಂಥದ್ದು ಯುಕ್ತವಾದದ್ದು. ಹಾಗಂತ ಸ್ವೀಕಾರ ಮಾಡುವುದು ಒಳ್ಳೆಯದಲ್ಲ. ಹಾಗಂತ ನಮಗೆ ಇನ್ನೊಂದೇನು ಪ್ರಶ್ನೆ ಬರ್ತದೆ ಅಂತ, ಹಾಗಿದ್ರೆ ದೇವರು ಸಾತ್ವಿಕವಾದದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಆದರೆ ಇಲ್ಲಿ ಕೃಷ್ಣ ರಾಜಸವಾದ ಆಹಾರ ಯಾವುದು ಹೇಳಿದ್ದಾನೆ ಅಂದರೆ, ಖಟ್ವಾಮ್ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಯಾವುದು ಹುಳಿ, ಖಾರ, ಉಪ್ಪು ಇವುಗಳಿಂದ ಕೂಡಿದ್ದಿದೆಯೋ, ಅತ್ಯಂತ ಉಷ್ಣವಾಗಿರುವಂಥದ್ದು, ಖಾರವಾಗಿರುವಂಥ ಪದಾರ್ಥ. ಕೆಲವೊಮ್ಮೆ ಏನಂತ ಹೇಳಿದರೆ, ನಾವು ದೇವ್ರ ಪ್ರಸಾದ ಅಂತ ಊಟಕ್ಕೆ ಕೂರ್ತೇವೆ, ಯಾವುದೊಂದು ದೇವಸ್ಥಾನದಲ್ಲೋ ಇನ್ನೆಲ್ಲೋ, ಅಂತಹ ಸಂದರ್ಭದಲ್ಲಿ ಖಾರವಾದ ಆಹಾರ ಹಾಕ್ತಾರೆ, ಹುಳಿ ಇರ್ತದದು. ಇದನ್ನು ನಾವು ದೇವರ ಆಹಾರ ಅಂತ, ಇವಾಗ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡುವಂಥದ್ದ, ಅಥವಾ ಇದನ್ನು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡದೇ ಇರುವಂಥದ್ದ? ಯಾವ ರೀತಿ ಇಂತಹ ಸಂದರ್ಭದಲ್ಲಿ? ಯಾಕಂತ ಹೇಳಿದರೆ ಅದು ರಾಜಸವಾದ ಆಹಾರ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ನಿಜವಾಗ್ಲೂ ಸಾತ್ವಿಕವಾಗಿರಬೇಕು, ಸಾತ್ವಿಕ ಆಗಿದ್ರೆ ಮಾತ್ರ ದೇವರು ಸ್ವೀಕಾರ ಮಾಡುವುದು ಅಂತ ಹೇಳ್ತೀರಿ. ಇವಾಗ ಈ ರೀತಿ ಖಾರ ಆಗಿದ್ರೆ ದೇವರು ಅದನ್ನು ಸ್ವೀಕಾರ ಮಾಡ್ತಾನ? ಈ ಪ್ರಶ್ನೆ ಬಂದೇ ಬರ್ತದೆ. ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಈ ರೀತಿ ಅತ್ಯಂತ ಹುಳಿಯಾದ, ಅತ್ಯಂತ ಖಾರವಾದ, ಅತ್ಯಂತ ಕಹಿಯಾದ, ಅತ್ಯಂತ ಈ ರೀತಿಯ ಪದಾರ್ಥಗಳೇನಿದೆ, ಇದನ್ನು ಯಾವತ್ತೂ ದೇವರು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳೋದು ಸ್ಪಷ್ಟ ಅಲ್ಲ. ಹಾಗಿದ್ರೆ ನಾವಿವಾಗ ಊಟಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೇವೆ ದೇವಸ್ಥಾನದಲ್ಲಿ, ನಮಗೆ ಬಡಿಸ್ತಾ ಇದ್ದಾರಲ್ವ, ನಾವಿವಾಗ ಅದನ್ನೇ ಇದು ದೇವ್ರ ಪ್ರಸಾದ ಅಲ್ಲ, ಇದು ದೇವ್ರು ತಿಂದಿಲ್ಲ ಅಂತೇಳಿ ನಾವು ಬಿಟ್ಟು ಹೋಗಬೇಕಾ, ಅದನ್ನು ತಿನ್ನಬೇಕಾ, ಏನು ಮಾಡಬೇಕು ಅಂತ? ಇಂಥ ಸಂದರ್ಭದಲ್ಲಿ ನಾವು ಯಾವಾಗ ದೇವಾಲಯದಲ್ಲಿ ದೇವರ ಪ್ರಸಾದ ಅಂತ ಕೂತಿದ್ದೇವೆ, ಆ ಸಂದರ್ಭದಲ್ಲಿ ಎದ್ದು ಹೋಗುವುದು ಸರಿಯಲ್ಲ. ಮತ್ತು ಇದನ್ನು ದೇವರು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳೋದು ನಾವು ತಿಳ್ಕೊಳ್ಳೋದು ಸರಿಯಲ್ಲ.
ಮತ್ತೇನು ಅಂತೇಳಿದರೆ ಅಂಥ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಒಳಗಿನಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ನಾವು ಸ್ವೀಕಾರ ಮಾಡಿದರೆ, ಸ್ವಾಮಿ ಇದು ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದೇನೆ, ಇದು ಹೇಗಿದೆಯೋ ಗೊತ್ತಿಲ್ಲ, ಇದನ್ನು ನೀನು ಸ್ವೀಕಾರ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದೊಮ್ಮೆ ನಿನ್ನ ಆ ಇದು ಪ್ರಸಾದ ಅಲ್ಲದೇ ಇದ್ದ ಪಕ್ಷದಲ್ಲಿ ನನ್ನನ್ನು ಕ್ಷಮಿಸು, ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಈ ರೀತಿ ನಾವು ದೇವರ ಹತ್ರ ಕ್ಷಮೆಯನ್ನು ಕೇಳ್ತಾ ಅದನ್ನು ಸ್ವೀಕಾರ ಮಾಡಬೇಕಾದದ್ದು. ಯಾವಾಗ ಅಂದರೆ ಅದನ್ನು ಬಿಟ್ಟು ಹೋಗದೇ ಇರುವಂಥ ಪ್ರಸಂಗಗಳು ಒದಗಿ ಬಂದಾಗ. ಮತ್ತೇನು ಅಂದರೆ ಯಾವತ್ತೂ ದೇವರ ಪ್ರಸಾದ ಸಾತ್ವಿಕವೇ ಆಗಿರಬೇಕು ಹೊರತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕೆಲವು ಕಡೆ ಅಂದರೆ ಈ ದಕ್ಷಿಣ ಭಾರತದಲ್ಲಿ ಇಲ್ಲದೆ ಇದ್ದರೂ ಉತ್ತರ ಭಾರತದಲ್ಲಿ ದೇವರ ಪ್ರಸಾದ ಅಂತ ಗಾಂಜಾ ಮುಂತಾದವುಗಳನ್ನು ಕೊಡ್ತಾರೆ. ಅಂದರೆ ಇಂಥ ಮಾದಕ ವಸ್ತುಗಳನ್ನು ಕೂಡ ದೇವರ ಪ್ರಸಾದ ಅಂತ ಕೊಡುವುದು ಉಂಟು. ಆದರೆ ಇಂತಹ ಮಾದಕ ದ್ರವ್ಯಗಳು ಯಾವತ್ತೂ ದೇವರ ಪ್ರಸಾದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಾವು ಇದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಅನ್ನುವುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವುದು ಸಾತ್ವಿಕವಾದ ಪದಾರ್ಥ ಇದೆಯೋ ಅದನ್ನು ಸ್ವೀಕಾರ ಮಾಡಬೇಕು. ಆದರೆ ಇಲ್ಲಿ ಇನ್ನೂ ಒಂದು ಗೊಂದಲಕ್ಕೆ ಅವಕಾಶ ಇದೆ ಆಹಾರದ ವಿಷಯದಲ್ಲಿ. ಏನು ಅಂತೇಳಿದರೆ, ಇವಾಗ ಯಾವುದೋ ಒಂದು ಖಾರವಾದದ್ದೇ ಇರಬೇಕು, ಅದನ್ನು ಯಾರು ನಮಗೆ ತಂದುಕೊಟ್ಟು ಹೇಳ್ತಾರೆ, ನೋಡ್ರಿ ಇದು ತುಂಬ ಒಳ್ಳೆಯದು, ಇದನ್ನು ನಿಮಗೆ ತಿಂದರೆ ಆಯುಷ್ಯ ಹೆಚ್ಚಾಗತ್ತೆ, ಆರೋಗ್ಯ ಹೆಚ್ಚಾಗತ್ತೆ, ಹಾಗೆ ಹೀಗೆ ಅಂತ ನಮಗೆ ಹೇಳಿಕೊಡ್ತಾರೋ ಆಹಾರವನ್ನು. ನೋಡಿ ಇದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ, ನಿಮಗೆ ಇದರಿಂದ ಒಳ್ಳೆ ಆಯುಷ್ಯ ಅಭಿವೃದ್ಧಿ, ಈ ರೀತಿ ಏನೇನೋ ಹೇಳ್ತಾರೆ. ಇದನ್ನು ನಾವು ಹೇಗೆ ಒಪ್ಕೊಳ್ಳೋದು? ಅದೇ ಇನ್ನೊಬ್ಬರು ಬಂದು ಇನ್ನೊಂದು ಯಾವುದೋ ಆಹಾರವನ್ನು ಹೇಳ್ತಾರೆ, ಅಯ್ಯೋ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನೀವು ಸ್ವೀಕಾರ ಮಾಡಿ. ಈ ರೀತಿ ಒಬ್ಬೊಬ್ಬರ ಹತ್ರ ಕೇಳಿದರೆ ಇದರಿಂದ ಆರೋಗ್ಯಕ್ಕೆ ಹೀಗೆ ಒಳ್ಳೆಯದಾಗತ್ತೆ, ಆರೋಗ್ಯಕ್ಕೆ ಈ ರೀತಿ ಒಳ್ಳೆಯದಾಗತ್ತೆ ಅಂದರೆ 10 ರೀತಿಯಿಂದ ಹೇಳ್ಕೊಂಡು ಹೋಗ್ತಾರೆ. ಕಡೆಗೆ ಏನಂದರೆ ಗೊಂದಲ ಆಗಿಬಿಡ್ತದೆ, ನಮಗೆ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಈ ರೀತಿ ನಮಗೆ ಪ್ರಶ್ನೆ ಬಂದುಬಿಡ್ತದೆ. ಕೆಲವೊಂದು ಏನು ಅಂತ ಹೇಳಿದರೆ, ಯಾವುದು ನಾವು ರಾಜಸ ಪದಾರ್ಥ ಅಂತ ಹೇಳ್ತೇವೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನೀವು ಸ್ವೀಕಾರ ಮಾಡಿರಿ. ಕೆಲವು ತಾಮಸ ಪದಾರ್ಥ ಅಂತ ಹೇಳ್ತೇವೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವೀಕಾರ ಮಾಡಿ. ಹಾಗಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಇದೆಲ್ಲ ಸಾತ್ವಿಕ ಅಂತ ತಿಳ್ಕೊಳ್ಳೋದಾ? ಹೇಗೆ, ಏನು ಕತೆ? ಅದಕ್ಕೆ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಪ್ರಮಾಣ ವಾಕ್ಯಗಳು ಪುರಾಣ ತಿಳಿಸ್ತದೆ. ಇನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಏನು ಅಂತ ಹೇಳಿದರೆ, ಈ ವಿಷಯದಲ್ಲಿ ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಆಹಾರ ಅಂತ ಹೇಳುವಂಥದ್ದು ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಏನು ಡಿಸೈಡ್ ಮಾಡ್ತಾನೆ, ನಿರ್ಧಾರ ಮಾಡ್ತಾನೆ ಅದಲ್ಲ. ಮತ್ತು ಯಾರು ಸಜ್ಜನರಾದ ಸಾತ್ವಿಕರಿದ್ದಾರೋ, ಜ್ಞಾನಿಗಳಿದ್ದಾರೋ ಅವರು ಡಿಸೈಡ್ ಮಾಡಬೇಕು. ಅವರು ಯಾವುದನ್ನು ಡಿಸೈಡ್ ಮಾಡ್ತಾರೆ ಇದು ಸಾತ್ವಿಕವಾದ ಆಹಾರ ಅಂತ, ಅದು ಸಾತ್ವಿಕವಾದ ಆಹಾರ ಆಗುತ್ತೆ. ಅಂತಹ ಜ್ಞಾನಿಗಳು ಯಾವುದನ್ನು ರಾಜಸವಾದ ಆಹಾರ ಅಂತ ಹೇಳ್ತಾರೆ ಅದು ರಾಜಸವಾದ ಆಹಾರ, ಯಾವುದು ತಾಮಸ ಅಂತ ಹೇಳ್ತಾರೆ ಅದು ತಾಮಸವಾದ ಆಹಾರ ಆಗಿರುತ್ತದೆ ಹೊರತು ಈಗಿನ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಇದು ಒಳ್ಳೆಯ ಆಹಾರ, ಇದು ಸಾತ್ವಿಕ, ಇದು ರಾಜಸ, ಇದು ತಾಮಸ. ಯಾಕಂತ ಹೇಳಿದರೆ ಆಧುನಿಕ ವಿಜ್ಞಾನ ಕೇವಲ ದೇಹಕ್ಕೆ ಸಂಬಂಧಪಟ್ಟಾಗೆ ಯಾವುದು ಪೌಷ್ಟಿಕಾಂಶಗಳು ಬೇಕೋ ಅದರ ಬಗ್ಗೆ ಮಾತ್ರ ಗಮನ ಕೊಡುತ್ತದೆ ಹೊರತು ನಮ್ಮ ಮನಸ್ಸಿನ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ಆಹಾರದಲ್ಲಿ ಯಾವ ಅಂಶವನ್ನೂ ಗುರುತಿಸುವುದಿಲ್ಲ, ಅದಕ್ಕೆ ಗುರುತಿಸ್ಲಿಕ್ಕೆ ಗೊತ್ತೂ ಇಲ್ಲ. ಆದರೆ ಯಾರು ಜ್ಞಾನಿಗಳಿದ್ದಾರೆ, ಋಷಿಮುನಿಗಳಿದ್ದಾರೆ, ಅವರು ಹೆಚ್ಚು ಒತ್ತು ಕೊಡುವುದು ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಮೇಲೆ ಆಹಾರ ಎಂಥ ಪರಿಣಾಮವನ್ನು ಉಂಟು ಮಾಡ್ತದೆ. ಯಾವತ್ತು ನಾವು ಧಾರ್ಮಿಕರಾಗಿರಬೇಕು ಅಂತೇಳಿದರೆ, ಭಗವದ್ ಭಕ್ತರಾಗಿರಬೇಕು ಅಂತೇಳಿದರೆ, ಸಾತ್ವಿಕರಾಗಿರಬೇಕು ಅಂತೇಳಿದರೆ ಮನಸ್ಸು ಚೆನ್ನಾಗಿರಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ಈ ಆಹಾರದಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಅನ್ನುವಂಥದ್ದು ಅಂಥ ಜ್ಞಾನಿಗಳು ಯಾವುದು ನಿರ್ಧಾರ ಮಾಡಿದ್ದಾರೆ ಅದೇ ಮುಖ್ಯ ಆಗಿರ್ತದೆ ಅಂತ ಈ ಆಹಾರದ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಆಹಾರದ ತ್ರೈವಿಧ್ಯವನ್ನು ನೋಡಿದ್ದು. ಮುಂದೆ ಕೃಷ್ಣ ತಿಳಿಸ್ತಾನೆ ಯಜ್ಞದ ತ್ರೈವಿಧ್ಯ. ನಾವು ಯಜ್ಞದ ಮಾಡುವಂಥದ್ದೇನಿದೆ, ಯಜ್ಞ ಮಾಡುವುದರಲ್ಲಿ ಮತ್ತೆ 3 ವಿಧ ಇದೆ: ಸಾತ್ವಿಕವಾದ ಯಜ್ಞ, ರಾಜಸವಾದ ಯಜ್ಞ, ತಾಮಸವಾದ ಯಜ್ಞ. ಈ ಯಜ್ಞ ಅಂತ ಹೇಳುವಂಥದ್ದು ಎಲ್ಲರೂ ಮಾಡಬೇಕಾದದ್ದು. 18ನೇ ಅಧ್ಯಾಯದಲ್ಲಿ ಕೃಷ್ಣ ಇದನ್ನು ಹೇಳ್ತಾನೆ, ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತು. ಎಲ್ಲ ಜಾತಿಯವರು, ಎಲ್ಲ ಲಿಂಗದವರು ಅಂದರೆ ಸ್ತ್ರೀಯರಾಗಲಿ ಪುರುಷರಾಗಲಿ ಎಲ್ಲರೂ ಯಜ್ಞ ಮಾಡಬೇಕಾದದ್ದು. ಯಜ್ಞ ಅಂತ ಹೇಳಿದ ಕೂಡಲೇ ಹೋಮ ಅಂತ ಅಷ್ಟೇ ಅರ್ಥ ಅಲ್ಲ, ಭಗವಂತನ ಆರಾಧನೆ, ದೇವರ ಆರಾಧನೆ, ದೇವರ ಪೂಜೆ, ಅದೇ ಯಜ್ಞ. ನಾನಾ ವಿಧವಾದ ಯಜ್ಞಗಳನ್ನು 4ನೇ ಅಧ್ಯಾಯದಲ್ಲಿ ಕೃಷ್ಣ ಈಗಾಗಲೇ ತಿಳಿಸಾಗಿದೆ. ಅದರಲ್ಲಿ ಸಾತ್ವಿಕವಾದ ಯಜ್ಞ ಯಾವುದು?
ಅದನ್ನು ಕೃಷ್ಣ ತಿಳಿಸ್ತಾನೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಸಾತ್ವಿಕವಾದ ಯಜ್ಞ ಯಾವುದು ಅಂತ ಹೇಳಿದರೆ, ಮೊದಲನೆಯದಾಗಿ ಅಫಲಾಕಾಂಕ್ಷಿಭಿ ಯಜ್ಞ ಅಂದರೆ ಅದರಲ್ಲಿ ಯಾವುದೇ ಫಲದ ಅಪೇಕ್ಷೆ ಇಲ್ಲ. ಅದು ಸಿಗಬೇಕು, ಇದು ಸಿಗಬೇಕು, ಇಂಥದ್ದು ಈ ಯಾವುದೇ ಆಸೆ ಇಲ್ಲ. ಮತ್ತು ಒಂದೇ ಒಂದು ಆಸೆ ಅಂದರೆ ಇಲ್ಲಿಯ ಆಸೆ ಇಲ್ಲ, ಒಂದೇ ಆಸೆ ಏನು ಅಂದರೆ ದೇವರಿಗೆ ಖುಷಿಯಾಗಲಿ ಅಂತ. ನಾನು ನಡೆಸ್ತಾ ಇರುವಂತಹ ಈ ಯಜ್ಞ, ಈ ಪೂಜೆ, ಈ ಆರಾಧನೆ ಇದರಿಂದ ದೇವರಿಗೆ ಖುಷಿಯಾಗಲಿ ಎಂಬಂತಹ ಒಂದೇ ಒಂದು ಆಸೆ ಇರ್ತದೆ. ಅದು ಬಿಟ್ಟು ಬೇರೆ ಯಾವ ಆಸೆ ಇರೋಲ್ಲ. ಅದು ಬಿಟ್ಟು ಬೇರೆ ಯಾವ ಆಸೆ ಇದ್ದರೂ ಕೂಡ ಅದು ರಾಜಸ ಕಡೆಗೆ ಹೋಗ್ತದೆ. ಅದರಿಂದಾಗಿ ಕೇವಲ ದೇವರಿಗೆ ಖುಷಿಯಾಗಲಿ. ಯಾಕಂದರೆ ದೇವರಿಗೆ ಖುಷಿಯಾದರೆ ನನಗೇನು ಬೇಕು ಎಲ್ಲ ಕೊಡ್ತಾನೆ ದೇವರು. ಈ ರೀತಿಯಿಂದಾಗಿ ನಡೆಸುವಂಥದ್ದು. ಅಥವಾ ಈಗೂ ಆಗಬಹುದು, ಅವನಿಗೊಂದು ಆಸೆ ಇದೆ. ಯಾಕಂದರೆ ಇದನ್ನು ಕೃಷ್ಣ ತಾನು ಹೇಳಿದ್ದಾನೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಹೇಳಿದಾಗೆ, ನನ್ನನ್ನು ಆರಾಧನೆ ಮಾಡುವವರಲ್ಲಿ ಯಾರೋ ದುಃಖದಲ್ಲಿದ್ದಾರೆ. ದುಃಖದಲ್ಲಿದ್ದು ದೇವರೇ ನನ್ನ ದುಃಖ ಪರಿಹಾರ ಮಾಡು, ನಾನು ಕಷ್ಟದಲ್ಲಿದ್ದೇನೆ ಕಷ್ಟ ಪರಿಹಾರ ಮಾಡು ಅಂತ ಆರಾಧನೆ ಮಾಡುವವರಿದ್ದಾರೆ. ಇನ್ನು ಕೆಲವರು ಎಂಥವ್ರು ಅಂದರೆ ದುಡ್ಡು ಬೇಕು ಅಂತ ಹೇಳಿ ಕೃಷ್ಣನನ್ನು ದೇವರನ್ನು ಆರಾಧನೆ ಮಾಡುವವರಿದ್ದಾರೆ. ಇವರೆಲ್ಲರೂ ಕೂಡ ಉದಾರ ಸರ್ವ ಏವೈತೆ ಅಂತ ಕೃಷ್ಣ ಹೇಳಿದ್ದಾನೆ ಹಿಂದೆಯೇ, ಇವರೆಲ್ಲ ಶ್ರೇಷ್ಠರೇ ಅಪ್ಪ ಅಂತ. ಹಾಗಿದ್ರೆ ನನಗೆ ದುಡ್ಡು ಬೇಕು ಅಂತ ಆರಾಧನೆ ಮಾಡುವುದು ಹೇಗೆ ತಪ್ಪಾಗತ್ತೆ? ಇಲ್ಲಿ ಯಾವುದೇ ಆಸೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆಸೆ ಇಟ್ಕೊಂಡು ಮಾಡಿದರೆ ಅದು ಸಾತ್ವಿಕವಾದ ಯಜ್ಞ ಆಗೋಲ್ಲ ಅಂತ. ಆದರೆ ಹಿಂದೆ ಹೇಳ್ತಾನೆ, ಯಾರು ನನ್ನ ಭಕ್ತರಲ್ಲಿ ಈ ರೀತಿಯವರು ಇರ್ತಾರೆ, ಕಷ್ಟ ಪರಿಹಾರ ಆಗಲಿ ಅಂತ ಯಜ್ಞ ಮಾಡುವವರು, ದುಡ್ಡು ಬೇಕು ಅಂತ ಯಜ್ಞ ಮಾಡುವವರು ಅಂಥವರು ಇರ್ತಾರೆ ಅಂತ. ಅದು ಇವಾಗ ರೋಗ ಬಂದಿದೆ, ರೋಗ ಪರಿಹಾರಕ್ಕೋಸ್ಕರ ಯಾರೋ ಹೇಳಿದ್ರು ಇಂಥ ಹೋಮ ಮಾಡಿರಿ ಅಂತ. ಧನ್ವಂತರಿ ಹೋಮ ಮಾಡ್ತಾ ಇದ್ದಾನೆ, ನವಗ್ರಹ ಹೋಮ ಮಾಡ್ತಾ ಇದ್ದಾನೆ. ಇವಾಗ ಈ ರೀತಿ ರೋಗ ಪರಿಹಾರ ಆಗಲಿ ಅಂತ ಮಾಡುವಂಥದ್ದು ಸಾತ್ವಿಕವಾದ ಹೋಮವ, ರಾಜಸವಾದ ಹೋಮವ? ಇದು ನೋಡಿ, ಇದೆಲ್ಲ ನಮ್ಮ ಪ್ರಶ್ನೆಗಳು ಬರ್ತದೆ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಹೌದು, ಒಬ್ಬ ವ್ಯಕ್ತಿ ದುಡ್ಡು ಬೇಕು ಅಂತ ತಾನು ಹೋಮ ಮಾಡ್ತಾ ಇದ್ದಾನೆ. ಇವಾಗ ಏನೋ ಒಂದು ಶ್ರೀ ಸೂಕ್ತದ ಹೋಮನ, ಲಕ್ಷ್ಮಿಗೆ ಸಂಬಂಧಪಟ್ಟ ಹೋಮ, ಯಾಕಂದರೆ ಅದರಿಂದ ನನಗೆ ಸಂಪತ್ತು ಬರಬೇಕು, ದುಡ್ಡು ಬರಬೇಕು ಅಂತ. ಆದರೆ ಇದು ಯಾವಾಗ ನಿಷ್ಕಾಮ, ಯಾವುದೇ ಆಕಾಂಕ್ಷೆ ಇಲ್ಲದೆ ಯಜ್ಞ ಆಗತ್ತೆ ಅಂತೇಳಿದರೆ, ನನಗೆ ದುಡ್ಡು ಬೇಕು, ಯಾಕೆ ಅಂತೇಳಿದರೆ ಅದರಿಂದ ನಾನು ಧರ್ಮ ಕಾರ್ಯ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಆ ದುಡ್ಡಿನಿಂದಾಗಿ ನಾನು ದೇವರ ಆರಾಧನೆ ಮಾಡಬೇಕು, ಧಾರ್ಮಿಕವಾದ ಕರ್ಮ ಮಾಡಬೇಕು ಅಂತ ಎಣಿಸಿ ಇವನು ದುಡ್ಡನ್ನು ಬಯಸ್ತಾ ಇದ್ದಾನೆಂದರೆ ಯಾವುದೇ ಸ್ವಾರ್ಥ ಇಲ್ಲ. ಒಂದು ಪೈಸವೂ ತನಗೆ ಸ್ವಂತಕ್ಕೆ ಉಪಯೋಗ ಮಾಡಬೇಕು ಅಂತಿಲ್ಲ, ಮಾಡುವುದೂ ಇಲ್ಲ. ನೋಡಿ, ಈ ರೀತಿ ಸ್ವಚ್ಛ ಮನಸ್ಸಿನಿಂದ ದೇವರ ಆರಾಧನೆಗಾಗಿ ದುಡ್ಡನ್ನು ಬಯಸಿದರೆ ತಪ್ಪಲ್ಲ. ಅದೇ ರೀತಿ ಇವಾಗ ಕಷ್ಟ ಬಂದಿದೆ, ಕಷ್ಟ ಪರಿಹಾರ ಆಗಬೇಕು. ಯಾಕೆ ಕಷ್ಟ? ರೋಗ ಪರಿಹಾರ ಆಗಬೇಕು, ಕಷ್ಟ ಪರಿಹಾರ ಆಗಬೇಕು ಅಂತ ಯಾಕೆ ಅವನು ಕೇಳ್ತಾ ಇದ್ದಾನೆ ಅಂದರೆ, ಈ ಕಷ್ಟ ಇತ್ತು ಅಂತ ಹೇಳಿದ್ರೆ ನನಗೆ ದೇವರ ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಮನಸ್ಸು ಆ ಕಷ್ಟದಲ್ಲೇ ಸಿಲುಕೊಂಡ್ಬಿಡ್ತದೆ. ಅದಕ್ಕೆ ದೇವರ ಆರಾಧನೆ ಮಾಡಬೇಕು, ಅದಕ್ಕಾಗಿ ನನಗೆ ಕಷ್ಟ ಪರಿಹಾರ ಆಗಬೇಕು. ಅಂದರೆ ಇವನ ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ ದೇವರ ಆರಾಧನೆಯನ್ನು ಮಾಡುವುದು. ಅದಕ್ಕಾಗಿ ನನಗೆ ಆರೋಗ್ಯ ಬೇಕು, ದೇವರ ಆರಾಧನೆ ಮಾಡಲಿಕ್ಕೆ ನನಗೆ ದುಡ್ಡು ಬೇಕು. ಹೀಗೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು, ಎಲ್ಲಿ ಸ್ವಾರ್ಥ ಇಲ್ಲದೆ ಒಳ್ಳೆಯ ಉದ್ದೇಶವನ್ನು ಇಡೀ ಊರಿಗೆ ಮಳೆ ಬರಲಿ ಅಂತ ಇವನು ಹೋಮ ಮಾಡಿದರೆ ಅದು ಆಸೆ ಇದೆ, ಅಲ್ಲಿ ಮಳೆ ಬರಲಿ ಅಂತ ಆಸೆ ಇದೆ, ಆದರೆ ತನಗೊಬ್ಬನಿಗಲ್ಲ, ಇಡೀ ಊರಿಗೆ ಸಂಬಂಧಪಟ್ಟಾಗೆ. ನೋಡಿ, ಹೀಗೆ ಇದು ನಿಜವಾಗ್ಲೂ ಕೂಡ ನಿಷ್ಕಾಮವೇ. ಇದರ ಹಿಂದೆ ಏನು ಅಂದರೆ, ಇಡೀ ಊರಿಗೆ ಎಲ್ರಿಗೂ ಒಳ್ಳೇದಾಗ್ಲಪ್ಪ, ಯಾಕಂದರೆ ಅದರಿಂದಾಗಿ ದೇವರು ಖುಷಿ ಪಡ್ತಾನೆ, ನೀನೊಂದು ಒಳ್ಳೆ ಕೆಲಸ ಮಾಡಿದ್ಯಾ. ಹೀಗೆ ಮೂಲತಃ ಏನಿರಬೇಕು ಅಂದರೆ ದೇವರಿಗೆ ಖುಷಿಯಾಗಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಆಸೆಯಾಕಾಂಕ್ಷೆಗಳನ್ನು ಇಟ್ಕೊಂಡ್ರೂ ತಪ್ಪಾಗೋದಿಲ್ಲ. ಅದು ಸಾತ್ವಿಕವಾದ ಯಜ್ಞವೇ ಆಗುತ್ತೆ. ಯಾಕಂದರೆ ನಮ್ಮ ಮುಖ್ಯ ಗುರಿ ಏನಂದರೆ ದೇವರಿಗೆ ಖುಷಿಯಾಗಲಿ ಅಂತ, ಅದೊಂದೇ ಗುರಿ ಇರಬೇಕು. ಮತ್ತೇನೆಂದರೆ ವಿಧಿ ದೃಷ್ಟ, ಯಾವುದೇ ಒಂದು ಮಾಡುವ ಯಜ್ಞ ಅದನ್ನು ಮಾಡ್ತೇವೆ, ಆದರೆ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಆ ರೀತಿ ಇರಬೇಕು. ಅಂದರೆ ಯಾರು ಯಾಗವನ್ನು ಮಾಡಿಸ್ತಾ ಇದ್ದಾನೆ, ಯಾರು ಯಾಗವನ್ನು ಮಾಡ್ತಾ ಇದ್ದಾನೆ, ಅವರಿಬ್ಬರೂ ಕೂಡ ತಿಳ್ಕೊಂಡಿರಬೇಕು ಈ ಯಜ್ಞವನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಇದರಿಂದ ಪ್ರಯೋಜನ ಏನು, ಇದರಿಂದ ಆರಾಧಿಸಲ್ಪಡುವ ದೇವತೆ ಯಾರು, ದೇವರು ಯಾರು, ನೋಡಿ ಇದೆಲ್ಲ ಗೊತ್ತಿರಬೇಕು ಅವನಿಗೆ. ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾಗೆ ಮಾಡಬೇಕು ಅವನು.
ಅದರ ಚೆನ್ನಾಗಿ ಗೊತ್ತಿರಬೇಕು, ಇದು ಹೀಗೆ ಮಾಡಬೇಕು ಅಂತ. ಮತ್ತೇನೆಂದರೆ ಎಷ್ಟವ್ಯಮೇವೇತಿ. ಮತ್ತು ಈ ಯಜ್ಞ, ಆ ಯಜ್ಞವನ್ನು ಮಾಡೋದು ಯಾಕಂದರೆ ಇದು ನಾನು ಮಾಡಲೇಬೇಕು ಅಂತ. ಇಟ್ ಈಸ್ ಮೈ ಡ್ಯೂಟಿ. ಈ ಯಜ್ಞ ಮಾಡುವುದು ನನ್ನ ಕರ್ತವ್ಯ. ಆ ಕರ್ತವ್ಯ ಅಂತ ತಿಳಿದು ಮಾಡ್ತಾ ಇದ್ದೇನೆ ಹೊರತು ಯಾರು ಹೇಳಿಬಿಟ್ಟಿದ್ದಾರೆ, ನೋಡಪ್ಪ ನೀನು ಈ ರೀತಿ ಯಜ್ಞ ಮಾಡಬೇಕು, ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು, ಇಲ್ದಿದ್ರೆ ನಿನಗೆ ಕಷ್ಟ ಬಂದುಬಿಡ್ತದೆ, ಇಲ್ದಿದ್ರೆ ನಿನಗೆ ಆ ರೀತಿ ಆಗತ್ತೆ, ಈ ರೀತಿ ಆಗತ್ತೆ, ಏನೇನೋ ಹೇಳಿಬಿಟ್ಟಿದ್ದಾರೆ. ಹೀಗೆ ಕಷ್ಟ ಪರಿಹಾರ ಆಗಲಿಕ್ಕೋಸ್ಕರ, ಗ್ರಹಚಾರ ಕಳ್ಕೊಳ್ಳಿಕ್ಕೋಸ್ಕರ ಈ ರೀತಿ ಏನೇನೋ ನೆಪದಿಂದ ಇವನು ಯಾಗ ಮಾಡ್ತಾ ಇದ್ದಾನೆ. ಅಥವಾ ಇನ್ನು ಕೆಲವರು ಏನು ಅಂತ ಹೇಳಿದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಬೇರೆ ಕೆಲಸ ಇಲ್ವಲ್ಲ, ನೋಡಿ ಯಜ್ಞ ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಮನೆಯಲ್ಲೆಲ್ಲ ಒಟ್ಟು ಸೇರಿಬಿಟ್ಟಿದ್ದಾರೆ, ಏನು ರಜಕ್ಕೆ ಒಟ್ಟು ಸೇರಿಬಿಟ್ಟಿದ್ದಾರೆ. ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಲ್ವ, ನಾವಿಷ್ಟು ಜನ ಸೇರಿದ್ದೇವಲ್ವ, ಅದಕ್ಕೆ ಒಂದು ದೇವಸ್ಥಾನದಲ್ಲಿ ಒಂದು ಯಾಗ ಮಾಡಿಸ್ಬಿಡೋಣ. ದುಡ್ಡಿದೆ, ಮನೆಯಲ್ಲೆಲ್ಲ ಸೇರಿದ್ದಾರೆ, ಅದಕ್ಕೇನು ಅಂತ ಹೇಳಿದ್ರೆ ಇದು ಒಂದು ಮಾಡಿಸ್ಬಿಡೋಣ. ಈ ರೀತಿ ಮಾಡಿಸ್, ಯಾಕಂತ ಹೇಳಿದರೆ ಇಲ್ಲಿ ಮಾಡಲೇಬೇಕು ಅಂತೇನಿಲ್ಲ. ಮತ್ತೇನೆಂದರೆ ಇದು ಒಂದು ಟೈಮ್ ಪಾಸ್ ಅಷ್ಟೇ, ಇದು ಒಂದು ಟೈಮ್ ಪಾಸು, ಇದು ಒಂದು ಹಾಗಲ್ಲ. ಮತ್ತೇನಂತ ಹೇಳಿದರೆ ಅದು ನೀನು ಮಾಡಲೇಬೇಕಾದ ಕರ್ತವ್ಯ ಆಗಿರಬೇಕು. ಆ ಯಾಗ, ಆ ಯಜ್ಞ, ಆ ದೇವರ ಆರಾಧನೆ ನೀನು ಮಾಡಲೇಬೇಕಾದ ಕರ್ತವ್ಯ ಆಗಿರಬೇಕು. ಇದು ನನ್ನ ಕರ್ತವ್ಯ ಅಂತ ತಿಳಿದು ಅವನು ಮಾಡಬೇಕು. ಹೇಗಂದರೆ ಮನಸ್ಸಮಾಧಾಯ, ಅದು ಬಹಳ ಮುಖ್ಯ. ಸಾತ್ವಿಕ ಯಜ್ಞದಲ್ಲಿ ಮುಖ್ಯ ಏನಂದರೆ ಮನಸ್ಸನ್ನು ಇಟ್ಟು ಮಾಡಬೇಕು, ಮನಸ್ಸಿಟ್ಟು ಮಾಡಬೇಕಲ್ಲಿ. ಇಲ್ಲಿ ಇದು ಬಹಳ ಮುಖ್ಯವಾಗಿರುವುದು ಸಾತ್ವಿಕ ಯಜ್ಞದಲ್ಲಿ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಯಾವಾಗ ಮನಸ್ಸಿಟ್ಟು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಅದರಲ್ಲಿ ಇಷ್ಟ ಇದ್ದರೆ ಮಾತ್ರ. ಯಾವಾಗ ಅವನಿಗೆ ಇಷ್ಟ ಇರ್ತದೆ ಆ ಭಗವಂತನ ಆರಾಧನೆಯಲ್ಲಿ ಅಥವಾ ಆ ಯಜ್ಞದಲ್ಲಿ, ಅವಾಗ ಏನು ಅಂದರೆ ಅವನು ಮನಸ್ಸನ್ನು ಅಲ್ಲಿಟ್ಟು ಮಾಡ್ತಾನೆ, ದೇವರಲ್ಲಿ ಮನಸ್ಸಿಟ್ಟು ಮಾಡ್ತಾನೆ, ಕರ್ಮದಲ್ಲಿ ಮನಸ್ಸಿಟ್ಟು ಮಾಡ್ತಾನೆ. ಇಲ್ಲದೇ ಇದ್ದರೆ ಏನು ಅಂತ ಹೇಳಿದ್ರೆ ಅವನಿಗೆ ಮಾಡಬೇಕು ಅಂತ ಏನೋ ಫೋರ್ಸ್ಫುಲಿ ಮಾಡ್ತಾ ಇದ್ದಾನೆ, ಒತ್ತಡಪೂರ್ವಕವಾಗಿ ಮಾಡ್ತಾ ಇದ್ದಾನೆ. ಅವಾಗ ಮನಸ್ಸಿಗೆ ಇಷ್ಟ ಇರೋಲ್ಲ. ಆ ಮನಸ್ಸಿಗೆ ಇಷ್ಟ ಇಲ್ಲದೇ ಇರುವುದರ ಸಂಕೇತ ಏನು ಅಂತ ಹೇಳಿದ್ರೆ, ಯಜ್ಞ ಮಾಡ್ತಾ ಇದ್ದರೆ ಪಕ್ಕದಲ್ಲಿ ಕೂತ ಯಾರು ಯಜ್ಞ ಮಾಡಿಸ್ತಾ ಇದ್ದಾನೆ ಎಲ್ಲೋ ತಿರುಗಲಿಕ್ಕೆ ಹೋಗಿರ್ತಾನೆ, ಅಥವಾ ಅಲ್ಲೇ ಕೂತ್ಕೊಂಡು ಕಣ್ಣು ಕೂರ್ತಾ ಇರ್ತಾನೆ, ನಿದ್ರೆ ಮಾಡ್ತಾ ಇರ್ತಾನೆ, ಅಥವಾ ಆಕಳಿಸ್ತಾ ಇರ್ತಾನೆ, ಅಥವಾ ಅವರನ್ನು ನೋಡ್ತಾ ಇರ್ತಾನೆ. ಕಾರಣ ಏನು ಅಂತ ಹೇಳಿದರೆ ಅವನಿಗೆ ನಿಜವಾಗಿಯೂ ಕೂಡ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಆ ಯಜ್ಞ ಯಾಗಗಳಲ್ಲಿ ನಿಜವಾಗಿಯೂ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ದೇವರಲ್ಲಿ ಭಕ್ತಿ ಇಲ್ಲ, ಅದರ ಬಗ್ಗೆ ಗೊತ್ತಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಏನೋ ಮಾಡಬೇಕು ಮಾಡ್ತಾ ಇದ್ದಾನೆ. ಇವಾಗ ಆ ಹೋಮ ಯಜ್ಞವನ್ನು ಮಾಡುವ ವ್ಯಕ್ತಿಯೂ ಕೂಡ ಅಷ್ಟೇ, ಒಂದೊಮ್ಮೆ ಅವನ ಮನಸ್ಸು ಕೂಡ ಅಲ್ಲಿ ನಿಲ್ಲದೇ ಇದ್ದರೆ, ಅವನು ಮನಸ್ಸಿಟ್ಟು ಮಾಡದೇ ಇದ್ದರೆ, ಅಂದರೆ ಇಂಟ್ರೆಸ್ಟಿನಿಂದ ಮಾಡದೇ ಇದ್ದರೆ, ಮತ್ತೇನೆಂದರೆ ಅಯ್ಯೋ ಇವರು ದುಡ್ಡು ಕೊಡ್ತಾರೆ ಅಂತ ಮಾಡೋದು, ಇವರು ನನಗೆ ದುಡ್ಡು ಕೊಡ್ತಾರೆ ಅದಕ್ಕೋಸ್ಕರ ಮಾಡೋದು. ಅವಾಗ ಏನು ಅಂತ ಹೇಳಿದರೆ ಅವನು ಶಾಸ್ತ್ರದಲ್ಲಿ ಹೇಳಿದಾಗೇ ಮಾಡ್ತಾನೆ ಅಂತಿಲ್ಲ. ದುಡ್ಡಿನ ಆಸೆಯಿಂದಾಗಿ ಶಾಸ್ತ್ರದಲ್ಲಿ ಹೇಳದೇ ಇದ್ದದ್ದನ್ನು ಮಾಡ್ತಾನೆ. ಯಾಕಂದರೆ ಜನರನ್ನು ರಂಜಿಸ್ಲಿಕ್ಕೋಸ್ಕರ, ಜನರಿಗೆ ಖುಷಿ ಆಯಿತು ಅಂತ ಹೇಳಿದ್ರೆ ನನಗೆ ಹೆಚ್ಚು ದುಡ್ಡು ಕೊಡ್ತಾರೆ, ನನ್ನನ್ನು ಹೊಗಳ್ತಾರೆ, ಈ ರೀತಿ ಆ ಶಾಸ್ತ್ರದಲ್ಲಿ ಹೇಳದೇ ಇದ್ದದ್ದನ್ನು ಇವನು ಮಾಡ್ತಾನೆ, ಏನೇನೋ ವಿಚಿತ್ರಗಳನ್ನು ಮಾಡ್ತಾನೆ. ಮತ್ತೇನು ಅಂತ ಹೇಳಿದ್ರೆ ಯದ್ವಾ ತದ್ವಾ ಮಂತ್ರಗಳನ್ನು ಹೇಳ್ತಾನೆ. ಯಾಕಂದರೆ ಮನಸ್ಸು ಇಲ್ಲದೇ ಇದ್ದಾಗ ನಿಮಗೆ ಎಲ್ಲೆಲ್ಲೋ ಮನಸ್ಸು ಹೋಗ್ತದೆ, ಏನೇನೋ ಮಂತ್ರ ಹೇಳ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಮಧ್ಯದಲ್ಲಿ ತಾನು ಏಕಾಗ್ರತೆ ಇಲ್ಲದೇ ಇದ್ದದರಿಂದಾಗಿ ಏನೇನೋ ಹರಟೆ ಮಾತುಗಳನ್ನು ಆಡ್ತಾ ಇರ್ತಾನೆ. ಇವೆಲ್ಲ ಏನು ಅಂತ ಹೇಳಿದ್ರೆ ಮನಸ್ಸು ನಿಲ್ಲದೇ ಇದ್ದಾಗ. ಅದಕ್ಕಾಗಿ ಯಜ್ಞವನ್ನು, ಅದರಿಂದಾಗಿ ಏನು ಹೇಳ್ತಾರೆ ಅಂದರೆ ಯಜ್ಞವನ್ನು ಮಾಡಬೇಕಾದ್ರೆ ಮೌನವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಯಜ್ಞ, ಸ್ನಾನ, ಭೋಜನ ಇವುಗಳನ್ನೆಲ್ಲ ಮೌನ ಅಂತ ಹೇಳಿದ್ರೇನು, ಮಾತಾಡದೇ ಇರುವುದು ಅಂತ ಅರ್ಥ ಅಲ್ಲ. ಮತ್ತು ಒಳಗಿನಿಂದ ಮನನ, ಅಂದರೆ ದೇವರನ್ನು ಚಿಂತನೆಯನ್ನು ಮಾಡ್ತಾ, ಮಂತ್ರದ ಅರ್ಥವನ್ನು ಚಿಂತನೆಯನ್ನು ಮಾಡ್ತಾ ತಾನು ಮಾಡಬೇಕು. ಹೀಗೆ ಮಾಡುವ ಯಜ್ಞ ಏನಿದೆ ಇದು ಸಾತ್ವಿಕವಾದ ಯಜ್ಞ ಆಗತ್ತೆ. ಅಂದರೆ ಸಾತ್ವಿಕವಾದ ಯಜ್ಞ ಆಗಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ ಅವನಿಗೆ ದೇವರಿಗೆ ಖುಷಿಯಾಗಬೇಕು, ನನ್ನ ಈ ಯಾಗದಿಂದ, ನನ್ನ ಈ ಆರಾಧನೆಯಿಂದ ದೇವರಿಗೆ ಖುಷಿಯಾಗಬೇಕು ಎನ್ನುವಂತಹ ಉದ್ದೇಶ ಇರಬೇಕು ಅವನಿಗೆ. ಎರಡನೇದೇನು ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿರಬೇಕು. ಹಾಗಂತ ಶಾಸ್ತ್ರೋಕ್ತವಾಗಿರಬೇಕು ಅಂತ ಹೇಳಿ ಹೌದ್ರಿ ಅದಕ್ಕೋಸ್ಕರವೇ ನಾನು ದೊಡ್ಡ ಪುರೋಹಿತರನ್ನು ಕರೆದು ಬಿಟ್ಟಿದ್ದೇನೆ, ಭಾಳ ಫೇಮಸ್ ಪುರೋಹಿತರು, ಅವರನ್ನು ಕರೆದು ಬಿಟ್ಟಿದ್ದೇನೆ, ಅವರು ಶಾಸ್ತ್ರೋಕ್ತವಾಗೇ ಮಾಡುವುದು. ಈ ರೀತಿ ಬರೀ ನಂಬಿಕೆ ಅಲ್ಲ,
ಮತ್ತೇನೆಂದರೆ ತಾನು ತಿಳ್ಕೊಳ್ಬೇಕು. ಯಾವುದೇ ಒಂದು ದೇವತಾರಾಧನೆಯನ್ನು ಮಾಡುವುದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ವಿಷಯವನ್ನು ತಾನು ತಿಳ್ಕೊಳ್ಬೇಕು. ತಿಳಿದುಕೊಂಡು ಆಮೇಲೆ ತಾನು ತೊಡಗಬೇಕು. ಇವನು ತಿಳಿದೆ ಕೇವಲ ಅವರನ್ನು ನಂಬಿಕೊಂಡ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇವನಿಗೆ. ಅವ್ರು ಮಾಡಿದ್ದೇ ಸರಿ ಅಂತ ತಿಳ್ಕೊಳ್ತಾನೆ. ಅದಕ್ಕಾಗಿ ಇವನು ತಿಳಿಯುವುದು ಮುಖ್ಯ. ಮತ್ತು ಮೂರನೇದ್ದೇನು ಅಂತ ಹೇಳಿದ್ರೆ ಇದು ನನ್ನ ಕರ್ತವ್ಯ ಅಂತಲೇ ಮಾಡಬೇಕೇ ಹೊರತು ಅದು ಸಿಗತ್ತೆ ಇದು ಸಿಗತ್ತೆ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಈ ರೀತಿ ಅಲ್ಲ. ಎಲ್ಲಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ ಮನಸ್ಸು ಆ ದೇವರಲ್ಲಿ ನೆನೆತಿರಬೇಕು, ಮನಸ್ಸು ಆ ಕರ್ಮದಲ್ಲಿ ನೆಲೆಸಿರಬೇಕು. ಅಂದರೆ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಇರಬೇಕು. ಆ ರೀತಿ ಇದ್ದಾಗ ಅದು ಸಾತ್ವಿಕವಾದ ಯಜ್ಞ ಆಗುತ್ತೆ. ಇನ್ನು ರಾಜಸವಾದ ಯಜ್ಞ ಯಾವಾಗತ್ತೆ ಅದನ್ನು ಕೃಷ್ಣ ಹೇಳ್ತಾನೆ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ರಾಜಸವಾದ ಯಜ್ಞ ಯಾವುದು ಅಂತ ಹೇಳಿದರೆ ಅಭಿಸಂಧಾಯತು ಫಲಂ, ಅಂದರೆ ತಾನು ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡು ಮಾಡುವ ಯಜ್ಞ. ನನಗೆ ಅದು ಸಿಗಬೇಕು, ನನಗೆ ಇದು ಸಿಗಬೇಕು, ನನ್ನ ಹೆಂಡತಿಗೆ ಇದು ಸಿಗಬೇಕು, ನನ್ನ ಮಕ್ಕಳಿಗೆ ಇದು ಸಿಗಬೇಕು, ಈ ರೀತಿ ಕೇವಲ ಸ್ವಾರ್ಥವೇ ಹೊರತು ಅದರಲ್ಲಿ ಮತ್ತೇನೂ ಇಲ್ಲ. ಅದರಿಂದಾಗಿ ಪರಾರ್ಥ ಅಂದರೆ ದೇವರಿಗೆ ಖುಷಿಯಾಗಲಿ ಎನ್ನುವಂಥ ಉದ್ದೇಶವೇ ಇಲ್ಲ ಇವನಿಗೆ. ಮತ್ತೇನು ಅಂತ ಹೇಳಿದ್ರೆ ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎನ್ನುವ ಉದ್ದೇಶವೂ ಇಲ್ಲ. ಮತ್ತೇನು ಅಂದರೆ ನನಗೆ ನಮ್ಮವರಿಗೆ ಮಾತ್ರ ಒಳ್ಳೆಯದಾದರೆ ಸಾಕು. ನೋಡಿ ಇಷ್ಟೇ. ಅದಕ್ಕೋಸ್ಕರ ಇಂಥ ಸೆಲ್ಫಿಶ್ನೆಸ್, ಸ್ವಾರ್ಥದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಯಾರು ಯಜ್ಞ ಮಾಡ್ತಾನೆ ಅದು ರಾಜಸವಾದ ಯಜ್ಞ. ಇಲ್ಲೇ ರಾಜಸ ಅಂತ ಅದು ಪಟ್ಟಿ ಬಂದಾಗತ್ತೆ. ಯಾವಾಗ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡ್ತಾನೆ. ಆ ಆಸೆ ಆಕಾಂಕ್ಷೆಗಳು ದೇವರಿಗೋಸ್ಕರವೂ ಅಲ್ಲ, ಮತ್ತೇನೆಂದರೆ ಕೇವಲ ಸ್ವಾರ್ಥಕ್ಕೋಸ್ಕರ. ಇವನು ದುಡ್ಡು ಬೇಕು ಅಂತ ಬಯಸ್ತಾನೆ, ನನಗೆ ದುಡ್ಡು ಬೇಕು ನೋಡಿ, ಅದಕ್ಕೋಸ್ಕರ ಯಜ್ಞ ಯಗಾದಿಗಳನ್ನೆಲ್ಲ ಮಾಡಿಸ್ತಾನೆ. ಆದರೆ ಆ ದುಡ್ಡು ಯಾಕಂತ ಹೇಳಿದ್ರೆ ಆ ದುಡ್ಡಿನಿಂದ ನಾನು ಐಷಾರಾಮ ಜೀವನವನ್ನು ನಡೆಸಬೇಕು, ಎಲ್ಲರೂ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಟ್ಕೊಳ್ಬೇಕು, ಆ ರೀತಿ ನಾನು ಐಷಾರಾಮ ಜೀವನ ನಡೆಸಬೇಕು. ಹೀಗೆ ಕೇವಲ ಸ್ವಾರ್ಥಕ್ಕಾಗಿ ದುಡ್ಡನ್ನು ಬಯಸ್ತಾ ಇದ್ದಾನೆ. ನಾನು ಆರೋಗ್ಯವಂತನ, ರೋಗದಿಂದ ತುತ್ತಾಗಿದ್ದಾನೆ, ರೋಗಕ್ಕೆ ತುತ್ತಾದಾಗ ಇವನು ಯಜ್ಞ ಮಾಡ್ತಾ ಇದ್ದಾನೆ. ಯಜ್ಞ ಮಾಡ್ತಾ ಇದ್ದಾನೆ ಯಾಕಂದರೆ ನಾನು ರೋಗ ಪರಿಹಾರ ಆಗಬೇಕು ಅಂತ. ಯಾಕೆ ರೋಗ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾನು ಇನ್ನೂ ಎಂಜಾಯ್ಮೆಂಟ್ ಮಾಡಬೇಕು, ಜೀವನದಲ್ಲಿ ನಾನಿನ್ನೂ ಮಜಾ ಮಸ್ತಿ ಮಾಡಬೇಕು, ಅದಕ್ಕಾಗಿ ನನಗೆ ಆರೋಗ್ಯ ಬೇಕು, ಆಯುಷ್ಯ ಬೇಕು, ಹೊರತು ದೇವರ ಆರಾಧನೆಗಲ್ಲ, ಧಾರ್ಮಿಕವಾದ ಚಟುವಟಿಕೆಗಲ್ಲ. ಅಂದ್ರೆ ನೋಡಿ ಈ ರೀತಿ ಆಸೆ ಏನಿದೆ ಇದನ್ನು ಇಲ್ಲಿ ಹೇಳ್ತಾ ಇರೋದು. ಇಂಥ ಆಸೆಯನ್ನು ಯಾರಿಟ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ ಅವನು ಮಾಡುವುದು ರಾಜಸವಾದ ಯಾಗ. ಮತ್ತು ಎರಡನೇದೇನಂತ ಹೇಳಿದ್ರೆ ದಂಭಾರ್ಥಮಪಿ, ಡಂಭಾಚಾರ ಅಂತ ಹೇಳಿದ್ರೆ ಬರೀ ಬೂಟಾಟಿಕೆಗೋಸ್ಕರ ಮಾಡುವುದು. ಯಾಕಂತ ಹೇಳಿದ್ರೆ ಜನ ಮೆಚ್ಚಿಕೊಳ್ಬೇಕು ಅಂತ. ನನ್ನ ಈ ಯಾಗದಿಂದ ಜನ ಮೆಚ್ಚಿಕೊಳ್ಬೇಕು. ಜನ ಮೆಚ್ಚಿಕೊಂಡ್ರೆ ಏನು ಮಾಡ್ತಾರೆ, ಇವನು ಧಾರ್ಮಿಕ ಅಂತ ನನಗೆ ಹೊಗಳ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಈ ರೀತಿ ಜನರ ಮನ್ನಣೆಯನ್ನು ಗಳಿಸ್ಲಿಕ್ಕಾಗತ್ತೆ, ಜನರಿಂದ ತನ್ನನ್ನು ಧಾರ್ಮಿಕ ಅಂತ ಹೇಳಿಸಿಕೊಳ್ಳಿಕ್ಕಾಗತ್ತೆ. ಈ ರೀತಿ ಒಳಗಿರುವುದು ಸ್ವಾರ್ಥವೇ. ಇದನ್ನೇ ಇಟ್ಟುಕೊಂಡು ಯಾರು ಯಜ್ಞವನ್ನು ಮಾಡ್ತಾ ಇದ್ದಾನೆ ಡಂಭಾಚಾರಕ್ಕೋಸ್ಕರ, ಅಂದರೆ ಒಳಗೊಂದು ಹೊರಗೊಂದು, ಒಳಗೆ ನಾಸ್ತಿಕತೆಯೇ ಇರುವುದು, ಆದರೆ ಹೊರಗಿನಿಂದ ಧಾರ್ಮಿಕತೆಯ ಪ್ರದರ್ಶನ, ಇಂಥದ್ದೆಲ್ಲ ರಾಜಸವಾಗಿರ್ತದೆ, ರಾಜಸವಾದ ಯಾಗ ಆಗಿರ್ತದೆ ಇದು ಅಂತ ಹೇಳ್ತಾನೆ. ಮತ್ತೇನು ಅಂತ ಹೇಳಿದ್ರೆ ಇಜ್ಜತೆ ಭರತಶ್ರೇಷ್ಠ ತೈಯಜ್ಞಂ ವಿದ್ಧಿ ರಾಜಸಂ. ಇಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ಯಾರು ಯಜ್ಞ ಮಾಡ್ತಾರೆ ಅದು ರಾಜಸವಾದ ಯಜ್ಞ. ಅಂದರೆ ಹೊರಗಿನಿಂದ ಎಲ್ಲ ಯಾಗಗಳು ಒಂದೇ ರೀತಿಯ ಕಾಣಿಸ್ತದೆ, ಆದರೆ ಮನಸ್ಸಿನ ಭಾವನೆಯಿಂದಾಗಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಮನಸ್ಸಿನ ಭಾವನೆಯಿಂದ, ಶ್ರದ್ಧೆಯಿಂದ ಒಂದೇ ಯಾಗ ರಾಜಸ ಆಗ್ಬೋದು, ಸಾತ್ವಿಕ ಆಗ್ಬೋದು, ತಾಮಸ ಆಗ್ಬೋದು. ಅದರಲ್ಲಿ ರಾಜಸಕ್ಕೆ ಕೃಷ್ಣ ಹೇಳಿದಂತಹ ಪಾಯಿಂಟ್ಗಳು ಎರಡು, ಮುಖ್ಯಾಂಶಗಳೆರಡು. ಒಂದೇನು ಅಂತ ಹೇಳಿದ್ರೆ ಸ್ವಾರ್ಥದ ಆಸೆಗಳು, ಎರಡನೆಯದ್ದೇನು ಅಂತ ಹೇಳಿದ್ರೆ ಡಂಭಾಚಾರ, ಒಳಗೊಂದು ಹೊರಗೊಂದು, ಕೇವಲ ಪ್ರದರ್ಶನಕ್ಕೋಸ್ಕರ, ಬೂಟಾಟಿಕೆಗೋಸ್ಕರ ಇಷ್ಟೇ ಮಾಡುವಂಥದ್ದು. ಇದು ರಾಜಸವಾದ ಯಾಗ ಅಂತ ಕರೆಯಲ್ಪಡುತ್ತದೆ ಎಂದು. ಇನ್ನು ತಾಮಸವಾದ ಯಾಗ ಅದು ಹೇಗಿರ್ತದೆ ಅದನ್ನು ಕೃಷ್ಣ ಹೇಳ್ತಾನೆ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ
ತಾಮಸಂ ಪರಿಚಕ್ಷತೆ. ತಾಮಸವಾದ ಯಾಗ ಅದು ಹೇಗಿರ್ತದೆ ಅಂದರೆ ಅದರ ಮೊದಲ ಅಂಶವೇ, ಮುಖ್ಯ ಅಂಶವೇ ವಿಧಿಹೀನಂ. ಶಾಸ್ತ್ರದಲ್ಲಿ ಯಾವ ರೀತಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿ ಇಲ್ವೇ ಇಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡು. ನೋಡಿ, ನಿಜವಾಗಿಯೂ ಕೂಡ ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಹೇಳಿರುವಂತಹ ಪ್ರಾಥಮಿಕವಾದ ಅಂಗ ಏನು ಅಂತ ಹೇಳಿದ್ರೆ ಶೌಚ, ಆಚಾರ. ಯಾರೂ ಸದಾಚಾರವಂತನಾಗಿರುವುದಿಲ್ಲ, ಒಳ್ಳೆಯ ನಡವಳಿಕೆ ಯಾರಿಗಿಲ್ಲ, ಅಂಥ ವ್ಯಕ್ತಿ ಮಾಡಿದ್ದು ಯಾವತ್ತೂ ಒಳ್ಳೆಯ ಯಜ್ಞ ಆಗುವುದೇ ಇಲ್ಲ, ಒಳ್ಳೆಯ ಪೂಜೆ ಆಗುವುದೇ ಇಲ್ಲ, ಒಳ್ಳೆಯ ಆರಾಧನೆ ಆಗುವುದೇ ಇಲ್ಲ. ಅದು ಅಂತ ಇದನ್ನು ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಆಚಾರ ಪ್ರಭವೋ ಧರ್ಮ, ಆಚರಣೆ ಅಂತ ಹೇಳುವುದು ಬಹಳ ಮುಖ್ಯ. ಅದೇ ಇವಾಗ ನಾವೊಂದು ದೊಡ್ಡ ಯಾಗ ಮಾಡಿಸ್ತಾ ಇದ್ದೇವೆ, ಎಲ್ಲ ಚೆನ್ನಾಗಿ ಎಲ್ಲ ಫಸ್ಟ್ ಕ್ಲಾಸ್ ಆಗಬೇಕು ಅಂತ. ಆದರೆ ಯಾಗವನ್ನು ಮಾಡಲಿಕ್ಕೆ ಬಂದಂತಹ ಪುರೋಹಿತರೇನಿದ್ದಾರೆ, ತಾವು ಯಾಗಕ್ಕೆ ಬರಬೇಕಾದ್ರೆ ಒಂದು ಕೈಕಾಲು ಸಮೇತ ತೊಳ್ಕೊಳ್ಳಿಲ್ಲ. ಬಂದವರು ಶುದ್ಧಿಗಾಗಿ ಒಂದು ಆಚಮನವನ್ನೂ ಮಾಡಲಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಮಡಿಯ ವಸ್ತ್ರವನ್ನೂ ತೊಡಲಿಲ್ಲ. ಮತ್ತೇನು ಅಂತ ಹೇಳಿದ್ರೆ ತಾವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಹೋಮಕ್ಕೆ ಕೂತ, ಅಥವಾ ಚಡ್ಡಿ ಹಾಕ್ಕೊಂಡೇ ಹೋಮಕ್ಕೆ ಕೂತ. ಯಾಕಂದರೆ ಅದೆಲ್ಲ ಏನಿಲ್ಲ ಅಂತ. ಈ ರೀತಿ ಮಾಡುವಂಥದ್ದೇನಿದೆ ಇದು ತಾಮಸವಾದ ಹೋಮ ಅಂತ ಕರೆಯಲ್ಪಡ್ತದೆ, ತಾಮಸವಾದ ಯಾಗ ಅಂತ ಕರೆಯಲ್ಪಡ್ತದೆ. ಈ ರೀತಿ ಆಗುವಂಥದ್ದು ಕಾರಣ ಏನು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಹೀಗೇ ಮಾಡಬೇಕು ಅಂತ ಹೇಳ್ತಾರೆ. ಶುದ್ಧತೆ ಅಂತ ಹೇಳೋದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅಥವಾ ಇದು ವಿಧಿಹೀನಂ ಅಂತ ಏನಂದರೆ ನನಗೆ ತಲೆಗೆ ತೋಚಿದಾಗ ಮಾಡ್ತಾ ಇರೋದು ಯಜ್ಞವನ್ನು, ನನಗೆ ಯಾವ ರೀತಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಇವಾಗ ಒಂದು ಹೋಮಕ್ಕೊಂದು ಚಂಡಿಕಾ ಹೋಮ. ಆ ಚಂಡಿಕಾ ಹೋಮಕ್ಕೆ ಏನು ಅಂತ ಹೇಳಿದ್ರೆ ನಾನು ಪೂರ್ಣಾಹುತಿ ಮಾಡಬೇಕು. ಪೂರ್ಣಾಹುತಿ ಮಾಡಬೇಕು ಅಂದರೆ ನನ್ನ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು 4 ಬುಟ್ಟಿ ಹೂವಿನ ಹಾರವನ್ನೆಲ್ಲ ತಂದು ನಾನು ಅಲ್ಲಿ ಹಾಕಿದೆ ಹೋಮಕ್ಕೆ. ಅಷ್ಟು ಮಾತ್ರ ಅಲ್ಲ, ಒಂದು 4 ಬುಟ್ಟಿ ಕುಂಕುಮ. ಯಾಕಂದರೆ ದೇವಿಗೆ ಕುಂಕುಮ ಅರ್ಪಣೆ, ದೇವಿಗೆ ಅರಿಶಿಣದ ಅರ್ಪಣೆ. ಒಂದು 4 ಬುಟ್ಟಿ ಅರಿಶಿಣ, ಒಂದು 20 ಬುಟ್ಟಿ ತೆಂಗಿನಕಾಯಿ. ಎಲ್ಲ ಹೀಗೂ ಹಾಕೋರು ಇದ್ದಾರಾ ಅಂತ ನೀವು ಕೇಳ್ಬೋದು. ಇದ್ದಾರೆ, ನಡೀತದೆ ಇಂಥದ್ದು ಕೂಡ. ಅಷ್ಟಲ್ಲದೆ ಆ ಕುಪ್ಪಸದ ಕಣಗಳು, ಸೀರೆಗಳು, ನಾನಾ ವಿಧವಾದದ್ದೆಲ್ಲ ದೇವಿಗೆ ಅರ್ಪಣೆ. ಅಷ್ಟು ಮಾತ್ರ ಅಲ್ಲ, ದೇವಿಗೆ ನಾನಾ ವಿಧವಾದ ತರಕಾರಿಗಳು, ನಾನಾ ವಿಧವಾದ ಹಣ್ಣುಗಳು, ಅದು ಒಣಗಿದ ಹಣ್ಣು, ಹಸಿಯ ಹಣ್ಣು, ಎಲ್ಲ ಹಣ್ಣುಗಳು. ಇನ್ನು ಕೆಲವರಂತೂ ಎಲ್ಲಿವರೆಗೆ ಅಂತ ಹೇಳಿದರೆ ಆ ದೇವಿಗೆ ಕಾಲ್ಗೆಜ್ಜೆಯಿಂದ ಹಿಡಿದು ಕಿರೀಟದ ತನಕ ಎಲ್ಲ. ಇವರ ಪ್ರಕಾರ ಏನು ಅಂತ ಹೇಳಿದ್ರೆ ನಾವು ವಿಧಿವತ್ತಾಗಿ ಮಾಡ್ತಾ ಇದ್ದೇವೆ ಯಜ್ಞವನ್ನು ಅಂತ. ದೇವಿ ಪ್ರಸನ್ನಳಾಗಿ ಒಳೆದು ಪ್ರತ್ಯಕ್ಷಳಾಗ್ಬಿಡ್ತಾಳೆ ಅಂತ. ಆದರೆ ಅವರಿಗೆ ಗೊತ್ತಿಲ್ಲ ಇದು ವಿಧಿಹೀನ ಅಂತ. ಯಾಕಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಹೀಗೇ ಮಾಡಬೇಕು ಅಂತ ಹೇಳಿದೆ. ಅದರಿಂದಾಗಿ ನೋಡಿ, ಪೂರ್ಣಾಹುತಿಯಲ್ಲಿ ನೀವು ಈ ರೀತಿ ನಿಮಗೆ ಇಷ್ಟವಾದದ್ದನ್ನೆಲ್ಲ ಅಲ್ಲ ಹಾಕಿ ಅಂತ ಯಾವತ್ತೂ ಹೇಳೋಲ್ಲ. ಯಾವತ್ತು ಆಹುತಿ ಅಂದರೆ ಆಹಾರ, ನಾವು ಆಯಾ ದೇವತೆಗೆ ಕೊಡುವ ಆಹಾರ, ಇದನ್ನು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಅಗ್ನಿಕುಂಡ ಏನಿದೆ, ಅಗ್ನಿಕುಂಡ ಅಂತ ಹೇಳೋದು ಅಗ್ನಿಯ ಮುಖ ಅಂತ ಕರೀತಾರೆ ಅದನ್ನು, ಅಗ್ನಿ ಮುಖ ಅದು. ಅದಕ್ಕೋಸ್ಕರವೇ ಆ ಅಗ್ನಿಮುಖದಲ್ಲಿ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳ್ತದೆ, ಅಗ್ನಿಯ ಕಣ್ಣು ಇಲ್ಲಿದೆ, ಅಗ್ನಿಯ ಮೂಗಿಲ್ಲಿದೆ, ಅಗ್ನಿಯ ಬಾಯಿ ಇಲ್ಲಿದೆ, ಅಗ್ನಿಯ ನಾಲಿಗೆ ಇಲ್ಲಿದೆ. ಅದೇ ಯಾವುದು ಅಂದರೆ ಅದೇ ಕೆನ್ನಾಲಿಗೆ. ಯಾವುದು ಉರಿತಾ ಇದೆ, ಬೆಂಕಿ ಜ್ವಲಿಸ್ತಾ ಇರುವಲ್ಲಿ ಅಗ್ನಿಯ ನಾಲಿಗೆ ಇದೆ. ಆ ಅಗ್ನಿಯ ನಾಲಿಗೆಗೆ ನೀವು ಆಹುತಿಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಅರ್ಥಾತ್ ಅದು ಆಹಾರ. ಈ ರೀತಿ ಇರಬೇಕಾದ್ರೆ ನಾವು ಕುಂಕುಮ ಒಂದು ಬುಟ್ಟಿ 4 ಬುಟ್ಟಿ ಕುಂಕುಮ ಹಾಕಿದ್ದು ಅಂತ ಹೇಳಿದ್ರೆ ಏನರ್ಥ? ದೇವಿಗೆ ಹಣೆಗೆ ಇಟ್ಕೊಳ್ಳಿಕ್ಕೆ ಕುಂಕುಮವ, ತಿನ್ನಲಿಕ್ಕೆ ಕುಂಕುಮವ ಹಾಕ್ತಾ ಇದ್ದೇವ? ಅಂದರೆ ಯಜ್ಞದಲ್ಲಿ ಹಾಕುವುದು ಆಹಾರ ಅಂತ ಹೇಳಿದಾಗ ಅಲ್ಲಿ ನಾವು ಕುಂಕುಮ ಹಾಕಿದ್ದು ಅಂದರೆ ದೇವಿಗೆ ಕುಂಕುಮ ತಿನ್ನಿಸ್ತಾ ಇದ್ದೇವಲ್ವ, ದೇವಿಗೆ ಅರಿಶಿನ ತಿನ್ನಿಸ್ತಾ ಇದ್ದೇವಲ್ವ, ದೇವಿಗೆ ನಾವು ಸೀರೆ ಹಾಕ್ತೇವೆ ಅಂದರೆ ಸೀರೆಯನ್ನು ತಿನ್ನಿಸ್ತಾ ಇರೋದಲ್ವ. ಅದು ಕೂಡ ನಾವು ಯಾವುದು ಈ ಪಾಲಿಸ್ಟರ್ ಇಂತಹ ಸಿಂಥೆಟಿಕ್ ಸೀರೆಗಳನ್ನೆಲ್ಲ ಹಾಕಿದ್ವು ಅಂತ ಹೇಳಿದರೆ ನಿಜವಾಗ್ಲೂ ಅದರಿಂದ ಬರುವ ಗಾಳಿಯೇ ವಿಷ ಅನ್ನಿಲ್ಲ. ಇಂಥ ಕೆಟ್ಟ ವಿಷವನ್ನು ದೇವಿಗೆ ತಿನ್ನಿಸ್ತಾ ಇದ್ದೇವಲ್ವ ನಾವು. ಅಂದರೆ ಇದು ವಿಧಿ ಅಂತ ಯಾವ ರೀತಿ ಆಗುತ್ತೆ? ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಗಾಗತ್ತೆ? ಎಲ್ಲಿಯೂ ಇಲ್ಲ ಶಾಸ್ತ್ರದಲ್ಲಿ. ಆದರೆ ಏನು ಅಂತ ಹೇಳಿದ್ರೆ ನಾವು ಆ ಭ್ರಮೆಯಲ್ಲಿ ಬಿದ್ದುಬಿಟ್ಟಿದ್ದೇವೆ.
ಹೀಗಿದ್ರೇ ಅದು ಯಾಗ, ಇಲ್ಲದಿದ್ದರೆ ಅದು ಯಾಗವೇ ಅಲ್ಲ. ಕಡೆಗೇನು ಅಂದರೆ ಒಂದು ತುಂಡು ರೇಷ್ಮೆ ಆದರೆ ಹಾಕಬೇಕು ಹೋಮಕ್ಕೆ. ಅಂದರೆ ಸ್ವಲ್ಪನಾದರೂ ನಾವು ತಿನ್ನಿಸದೇ ಇದ್ದರೆ ದೇವತೆಗಳಿಗೆ ನಮಗೆ ತೃಪ್ತಿಯೇ ಇಲ್ಲ. ಅಂದರೆ ಇದು ಏನು ಅಂತ ಹೇಳಿದರೆ ವಿಧಿಹೀನವಾದದ್ದು, ಶಾಸ್ತ್ರದಲ್ಲಿ ಹೇಳಿಲ್ಲ. ಅದರಿಂದಾಗಿಯೇ ಕೃಷ್ಣ ಮೊದಲು ಹೇಳಿದ, ನೀವು ಯಾವುದೇ ಒಂದು ಯಾಗವನ್ನು ಮಾಡುವುದಕ್ಕಿಂತ ಮುಂದೆ ತಿಳಿದುಕೊಳ್ಳಿ, ಏನು ಮಾಡ್ತಾ ಇದ್ದೇವೆ ನಾವು ಅಂತ ತಿಳಿದುಕೊಳ್ಳಿ. ನಾವು ಆಹಾರ ಕೊಡ್ತಾ ಇದ್ದೇವೆ ಆಯಾ ದೇವತೆಗಳಿಗೆ, ಹೊರತು ಅವರಿಗೆ ಉಡ್ಲಿಕ್ಕೆ ಸೀರೆ ಕೊಡುವುದಾಗಲಿ ಅಥವಾ ಇದನ್ನೆಲ್ಲ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವಲ್ಲಿ ಯಜ್ಞ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದೊಡ್ಡ ಸೀರೆಯನ್ನು ದೇವಿಗೆ ಹಾಕ್ತೇವೆ ಅಂತ ಹೇಳಿದರೆ ಅಂಥ ದೇವಿಗೆ ಸ್ನಾನ ಮಾಡಲಿಕ್ಕೆ 4 ಕೊಡಪಾನ ನೀರು ಬೇಡವಾ? ಆದರೆ 4 ಕೊಡ ನೀರು ಹಾಕಬೇಕಲ್ವ ಅಲ್ಲಿ? ಅದು ಹಾಕೋದಿಲ್ವಲ್ಲ. ಕಾರಣ ಏನಂದರೆ ಅದು ಎಲ್ಲ ಯಜ್ಞದಲ್ಲಿ ಹೇಳಿದ್ದಲ್ಲ. ಅದು ನೀವು ಪ್ರತಿಮೆಗೆ ಸೀರೆಯನ್ನು ಉಡಿಸಿ, ಪ್ರತಿಮೆಗೆ ಆಭರಣವನ್ನು ಹಾಕಿ, ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಆರಾಧನೆ ಇದೆ. ಹೀಗೆ ವಿಧಿಪೂರ್ವಕವಾಗಿ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಅದನ್ನು ತಿಳಿಯದೆ ತಲೆಗೆ ತೋಚಿದಂತೆ ಮಾಡುವಂತಹ ಯಾಗವನ್ನು ತಾಮಸವಾದ ಯಾಗ ಅಂತ ಕರೀತಾರೆ. ಇನ್ನೊಂದು ಯಾವುದಂದರೆ ಅಸೃಷ್ಟಾನ್ನಂ. ಯಾಗದಲ್ಲಿ ಅನ್ನದಾನ ಅಂತ ಹೇಳುವುದು ಪ್ರಧಾನವಾಗಬೇಕಾದದ್ದು. ಅನ್ನದಾನವೇ ಇಲ್ಲ. ಅನ್ನದಾನವೇ ಇಲ್ಲದೆ ಮಾಡುವಂತಹ ಯಾಗ ಏನಿದೆ ಇದು ತಾಮಸವಾದ ಯಾಗ. ಇವತ್ತು ಎಷ್ಟೋ ಕಡೆ ನಡೀತದೆ. ಏನಂತ ಹೇಳಿದರೆ ಬೆಳಗ್ಗೆ ಒಂದು 7 ಗಂಟೆಗೆ ಹೋಯಿತು, 9 ಗಂಟೆಗೆ ಹೋಮ ಮುಗಿದಾಯಿತು, ಎಲ್ಲ ಅವ್ರವ್ರ ಮನೆಗೆ ಹೋಗಿ ಆಯಿತು. ಮತ್ತು ಅಲ್ಲಿ ಅನ್ನದಾನವೇ ಇಲ್ಲ. ಅನ್ನದಾನ ಇಲ್ಲದೆ ಮಾಡುವಂತಹ ಯಾಗ ಏನಿದೆ, ಯಜ್ಞ ಯಾಗಾದಿಗಳು, ಅದು ಪೂಜೆ ಪುನಸ್ಕಾರಗಳು, ಇವೆಲ್ಲವೂ ಕೂಡ ಅಂದರೆ ವಿಶೇಷವಾದ ಪೂಜೆ ಪುನಸ್ಕಾರಗಳು, ಇವೆಲ್ಲ ತಾಮಸ ಅಂತ ಕರೆಯಲ್ಪಡುತ್ತದೆ. ಕಾರಣ ಏನಂದರೆ ನಾವು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಏನು ದೋಷ ಆಗುತ್ತೆ, ಆ ದೋಷ ಅನ್ನದಾನದಿಂದ, ಸಂತರ್ಪಣೆಯಿಂದ, ನಾವೇನು ಯಾರು ಸಜ್ಜನರು ಬ್ರಾಹ್ಮಣರು ಅಥವಾ ಎಲ್ರಿಗೂ ಕೂಡ ಸಂತರ್ಪಣೆ ಏನು ಮಾಡ್ತೇವೆ, ಅನ್ನ ಸಂತರ್ಪಣೆ, ಅದರಿಂದಾಗಿ ಪೂರ್ಣ ಆಗತ್ತೆ ಅಂತ ಶಾಸ್ತ್ರ ಹೇಳೋದು. ಅದೇ ಇಲ್ಲದೇ ಇದ್ದರೆ ಅದು ತಾಮಸವಾದ ಯಾಗ ಆಗತ್ತೆ. ಅಥವಾ ದುಷ್ಟ ಅನ್ನ, ಕೆಟ್ಟ ಅನ್ನವನ್ನು ಹಿಂದೆ ಏನು ಕೃಷ್ಣ ಹೇಳಿದ ತಾಮಸವಾದ ಅನ್ನ, ಅಂತ ತಾಮಸ ಆಹಾರವನ್ನು ಯಜ್ಞ ಯಾಗಾದಿಗಳಲ್ಲಿ ಹಾಕುವಂಥದ್ದೇನಿದೆ ಅದು ಕೂಡ ತಾಮಸವಾದ ಯಾಗ ಆಗತ್ತೆ. ಮತ್ತೇನು ಅಂತ ಹೇಳಿದರೆ ಮಂತ್ರಹೀನಂ ಅದಕ್ಷಿಣಂ. ಮಂತ್ರಹೀನಂ, ಮಂತ್ರವೇ ಇಲ್ಲ. ಮಂತ್ರವೇ ಇಲ್ಲದೆ ಹೋಮ ಮಾಡೋದು. ಯಾಕಂತ ಹೇಳಿದ್ರೆ ಹೋಮ ಅಂತ ಹೇಳಿದರೆ ಅದಕ್ಕೆ ಮಂತ್ರ ಬೇಕೇ ಬೇಕು. ಮಂತ್ರ ಇಲ್ಲದೆ ಹೋಮ ಮಾಡಲಿಕ್ಕೇ ಇಲ್ಲ. ಮಂತ್ರ ಇಲ್ಲದೆ ಹೋಮ ಮಾಡುವಂಥದ್ದೇನಿದೆ ಅದು ತಾಮಸವಾದ ಹೋಮ ಅಲ್ಲ. ಆ ರೀತಿಯೂ ಹೋಮ ಮಾಡುವುದಿದೆಯಾ ಅಂತ ಹೇಳಿದ್ರೆ ಹೌದು, ಇರ್ತದೆ ಆ ರೀತಿಯೂ ಕೂಡ. ಏನಂತ ಹೇಳಿದ್ರೆ ಯಾರೋ ಎಲ್ಲೋ ಕೂತ್ಕೊಂಡು ಮೈಕಲ್ಲಿ ಮಂತ್ರ ಹೇಳ್ತಾ ಇರ್ತಾನೆ, ಇವನು ಮಂತ್ರ ಇಲ್ಲ ಏನಿಲ್ಲ, ಮತ್ತು ಬರೀ ತುಪ್ಪವನ್ನು ಹಾಕ್ತಾ ಇರೋದಷ್ಟೇ ಹೋಮಕ್ಕೆ. ಯಾರೋ ಮಂತ್ರ ಹೇಳ್ತಾ ಇರ್ತಾರೆ, ಇವನಿಲ್ಲಿ ಕೂತ್ಕೊಂಡು ಇವನಿಗೆ ಮಂತ್ರವೂ ಬರೋಲ್ಲ, ತಂತ್ರವೂ ಬರೋಲ್ಲ, ಏನೂ ಬರೋದಿಲ್ಲ ಇವನು. ಮತ್ತೇನೆಂದರೆ ಸುಮ್ಮನೆ ಕೂತ್ಕೊಂಡು ತುಪ್ಪ ಹಾಕ್ತಾ ಇರೋದು ಹೋಮಕ್ಕೆ. ಇದೇನೆಂದರೆ ಮಕ್ಕಳು ಆಟ ಆಡಿದಾಗಾಯಿತು. ಮಂತ್ರ ಗೊತ್ತಿಲ್ಲದೆ ಇರುವವನು ಹೋಮ ಮಾಡಲಿಕ್ಕೆ ಹೋಗಬಾರ್ದು. ಮಂತ್ರ ಅದಕ್ಕೆ ಯಾರು ಮಂತ್ರ ತಂತ್ರ ತಿಳ್ಕೊಂಡಿದ್ದಾರೆ, ಹೇಗೆ ಮಾಡಬೇಕು ಗೊತ್ತಿದೆ, ಏನು ಮಂತ್ರ ಹೇಳ ಅವರು ಮಾತ್ರ ಹೋಮ ಮಾಡಬೇಕು. ಆ ರೀತಿ ಇಲ್ಲದೆ ಯಾರೋ ಮಂತ್ರ ಹೇಳೋದು, ಯಾರೋ ಅಲ್ಲಿ ಆಹುತಿ ಹಾಕುವಂಥದ್ದು, ಇವೆಲ್ಲ ಏನು ಅಂತ ಹೇಳಿದ್ರೆ ತಾಮಸವಾದ ಯಾಗ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಮತ್ತೇನೆಂದರೆ ಅದಕ್ಷಿಣಂ, ದಕ್ಷಿಣೆ ಕೊಡದ ಯಾಗ. ಯಾವುದೇ ಪೂಜೆ ಪುನಸ್ಕಾರ ಮುಂತಾದವುಗಳಲ್ಲದ ಯಜ್ಞ ಯಾಗಾದಿಗಳಲ್ಲಿ ದಕ್ಷಿಣೆಯನ್ನು ಕೊಡುವಂಥದ್ದು ಯಾರಿಗೆ ಅಂತ ಹೇಳಿದರೆ, ಯಾರು ಋತ್ವಿಜರು ಅಂದರೆ ಆ ಹೋಮವನ್ನು ಮಾಡಿದವರೇನಿದ್ದಾರೆ, ಹೋಮದಲ್ಲಿ ಭಾಗವಹಿಸಿದವರೇನಿದ್ದಾರೆ, ಅವರೆಲ್ಲರಿಗೂ ಕೂಡ ದಕ್ಷಿಣೆ ಕೊಡುವುದು ಅಷ್ಟೇ ಮುಖ್ಯ. ಯಾಕಂದರೆ ಯಜ್ಞ ಅನ್ನುವಂಥದ್ದು ಭಗವಂತನ ಒಂದು ರೂಪ. ಆದರೆ ಅವನ ಪತ್ನಿ ಲಕ್ಷ್ಮಿ ಏನಿದ್ದಾಳೆ, ಆ ಲಕ್ಷ್ಮಿಯೇ ದಕ್ಷಿಣಾದೇವಿ ಅಂತ, ಅವಳು ದಕ್ಷಿಣೆಯ ರೂಪದಲ್ಲಿ ಇರ್ತಾಳೆ. ಅದಕ್ಕೆ ದಕ್ಷಿಣೆಯನ್ನು ಕೊಡದೆ ಆ ಯಜ್ಞ ಪೂರ್ತಿ ಆಗುವುದೇ ಇಲ್ಲ. ಆ ಪತಿ ಪತ್ನಿಯರನ್ನು ಒಟ್ಟಿಗೆ ನಾವು ಸೇರಿಸಬೇಕು, ಆಗ ಮಾತ್ರ ನಮಗೆ ಫಲ ಬರುವಂಥದ್ದು. ಅದರಿಂದಾಗಿ ದಕ್ಷಿಣೆಯನ್ನು ಕೊಡಲೇಬೇಕಾದದ್ದು. ದಕ್ಷಿಣೆಯನ್ನು ಕೊಡದೆ ಮಾಡುವಂತಹ ಯಾಗ ಏನಿದೆ ಅದು ಯಾವತ್ತೂ ಸರಿಯಾದದಲ್ಲ. ಮತ್ತೇನು ಅಂತ ಹೇಳಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟನ್ನು ಕೊಡಲೇಬೇಕಾದದ್ದು. ಅದರಲ್ಲಿ ನಾವು ಲೋಭಿತನವನ್ನು, ಜಿಪುಣತನವನ್ನು ಮಾಡಿದ್ವು ಅಂತ ಹೇಳಿದ್ರೆ ಯಜ್ಞದ ಫಲವನ್ನು ಕಳ್ಕೊಳ್ತೇವೆ ನಾವು. ಅದು ತಾಮಸವಾದ ಯಾಗ ಆಗುತ್ತೆ. ಮತ್ತೇನೆಂದರೆ ಶ್ರದ್ಧಾವಿರಹಿತ ಯಜ್ಞಂ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದು ತಾಮಸವಾದ ಯಜ್ಞ ಆಗತ್ತೆ ಅಂತ ಹೇಳಿದ್ರೆ, ಯಾವ ಯಾಗವನ್ನು, ಯಾವ ಯಜ್ಞವನ್ನು, ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಶ್ರದ್ಧೆಯೇ ಇಲ್ವೋ, ಅಂದರೆ ನಂಬಿಕೆಯೇ ಇಲ್ಲ.
ನಾವೇನು ಸಾತ್ವಿಕವಾದ ಯಜ್ಞ ಕೇಳಿದ್ವೋ ಅದಕ್ಕೆ ತದ್ವಿರುದ್ಧ. ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಮತ್ತು ಒಳಗೆ ಕೂತಿರೋದು ಸಂಪೂರ್ಣ ಆಸ್ತಿಕತೆಯೇ. ಇಂತಹ ಯಜ್ಞ ತಾಮಸವಾದ ಯಜ್ಞ, ಎಲ್ಲಿ ನಂಬಿಕೆಯೇ ಇಲ್ಲ. ಮತ್ತೇನು ಅಂತ ಹೇಳಿದರೆ ಕೇವಲ ಯಾರದ್ದೋ ಒತ್ತಾಯಕ್ಕೆ ಮಾಡ್ತಾ ಇದ್ದಾನೆ, ಅಥವಾ ಕೇವಲ ಬೂಟಾಟಿಕೆಗೋಸ್ಕರ ಮಾಡ್ತಾ ಇದ್ದೇನೆ, ಕೇವಲ ಬೂಟಾಟಿಕೆ, ಅದರಲ್ಲಿ ಪಾರಮಾರ್ಥಿಕತೆಯೇ ಇಲ್ಲ. ಯಾಕಂತ ಹೇಳಿದ್ರೆ ತಾನು ನಾಳೆ ಪ್ರಚಾರ ಆಗಬೇಕು, ನನ್ನ ಹೆಸರು ನಾಳೆ ಎಲ್ಲ ಕಡೆ ಪ್ರಸಿದ್ಧಿ. ಇಷ್ಟೇ ಇವಾಗ ದುರ್ಯೋಧನ ಯಜ್ಞ ಮಾಡಿದಾಗ. ದುರ್ಯೋಧನನು ಕೂಡ ಒಂದು ದೊಡ್ಡ ಯಜ್ಞ ಮಾಡಿದ, ಪುಂಡರೀಕ ಯಾಗ ಅಂತ. ಅವನಿಗೆ ದೇವರಲ್ಲಿ ಭಕ್ತಿ ಇತ್ತ? ಏನಿಲ್ಲ, ಒಳಗೆ ಇದ್ದದೆಲ್ಲ ನಾಸ್ತಿಕತೆಯೇ. ಆದರೆ ತಾನೊಂದು ಪಾಂಡವರೊಟ್ಟಿಗೆ ಸ್ಪರ್ಧೆಗೋಸ್ಕರ, ಪಾಂಡವರು ಮಾಡಿದಲ್ಲ ರಾಜಸೂಯ ಯಾಗ, ನಾನೇನು ಕಡಿಮೆ, ಇಷ್ಟೇ ಸ್ಪರ್ಧೆಗೋಸ್ಕರ. ಇಲ್ಲಿ ಶ್ರದ್ಧೆಯೇ ಇಲ್ಲ. ಇಂಥ ಯಾಗ ಏನಿದೆ ಇದು ತಾಮಸವಾದ ಯಾಗ ಅಂತ ಕರೆಯಲ್ಪಡುತ್ತದೆ ಅಂತ ಕೃಷ್ಣ ತಾಮಸಂ ಪರಿಚಕ್ಷತೆ ಅಂತ ಈ ರೀತಿ ಹೇಳ್ತಾನೆ. ಶಾಸ್ತ್ರಕಾರರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ ಅಂತ. ಈ 3 ಯಾಗಗಳ ಬಗ್ಗೆ, ಯಜ್ಞದ ಬಗ್ಗೆ, ಪೂಜೆ ಪುನಸ್ಕಾರ ಬಗ್ಗೆ ನಾವು ತಿಳ್ಕೊಂಡು ಆದಷ್ಟು ಸಾತ್ವಿಕವಾದ ಯಜ್ಞವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕಾದದ್ದು. ತಾಮಸವಾದ ಯಜ್ಞವನ್ನು ಯಾವತ್ತೂ ಮಾಡಲೇಬಾರದು. ಅದನ್ನು ಇಲ್ಲಿ ಕೃಷ್ಣ ತಿಳಿಸ್ತಾನೆ. ಮುಂದೆ ತಪಸ್ಸು, ಯಜ್ಞ, ತಪಸ್ಸು, ದಾನ, ಇದು ಬಹಳ ಮುಖ್ಯವಾಗಿ ಜೀವನದಲ್ಲಿ ಬೇಕಾದದ್ದು. ತಪಸ್ಸು ಯಾವ ರೀತಿ 3 ವಿಧವಾಗಿದೆ, ಅದು 3 ವಿಧವಾದ ತಪಸ್ಸು, 3 ವಿಧವ ಯಾವ ರೀತಿ ಇದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಶಾರೀರಿಕವಾದ ತಪಸ್ಸು, ಮಾನಸಿಕವಾದ ತಪಸ್ಸು, ವಾಂಗ್ಮಯ ತಪಸ್ಸು, ಈ 3 ತಪಸ್ಸು ಮತ್ತು ಸಾತ್ವಿಕ, ರಾಜಸ, ತಾಮಸ ಆಗಿದೆ. ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಭಗವದ್ಗೀತೆ ಉಪನ್ಯಾಸವನ್ನು ಮಧ್ವಾಂತರ್ಗತ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.